ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ಜಗಜ್ಜೇತ ತಾನೆಂಬ ಬಿರುದಿನೊಂದಿಗೆ ಬಂದ ಅಲೆಕ್ಸಾಂಡರ್ ಬರಿಗೈಯಲ್ಲಿ ಹಿಂತಿರುಗಕ್ಕೆ ಕಾರಣ ಮಗಧದ ಸಮ್ರಾಟರ ಅದ್ವಿತೀಯ ಶೌರ್ಯ ಮತ್ತು ಪರಾಕ್ರಮಗಳು. ಆ ಮಗಧದ ರಾಜಧಾನಿ ಪಾಟಲಿಪುತ್ರದ ಇತಿಹಾಸವನ್ನ ಸ್ವಲ್ಪ ಗಮನಿಸೋಣ. ಈ ಪ್ರಾಚೀನ ನಗರ ಇಂದು ಬಿಹಾರದ ರಾಜಧಾನಿ. ಮಗಧ ಸಾಮ್ರಾಜ್ಯದ ರಾಜಧಾನಿಯಾಗಿಯೂ ಬೌದ್ಧ ಧರ್ಮದ ಕೇಂದ್ರವಾಗಿಯೂ ಇದು ಮಹತ್ವ ಪಡೆದಿತ್ತು. ಕಥಾ ಸರಿತ್ಸಾಗರದ ಸೋಮಪ್ರಭೆಯ ಕಥೆಯಲ್ಲಿ ಪಾಟಲಿಪುತ್ರವನ್ನ ಪೃಥ್ವಿಯ ಭೂಷಣ ಅಂತ ಕರೆಯಲಾಗಿದೆ. ಇತಿಹಾಸಕ್ಕೆ ತಿಳಿದಂತೆ ಕ್ರಿಸ್ತಪೂರ್ವ 480ರಲ್ಲಿ ಮಗಧದ ರಾಜ ಅಜಾತಶತ್ರುವಿನಿಂದ ಈ ರಾಜಧಾನಿ ನಿರ್ಮಾಣ ಆಯಿತು. ಇದಕ್ಕೂ ಮೊದಲು ರಾಜಗೃಹ ಮಗಧದ ರಾಜಧಾನಿಯಾಗಿತ್ತು. ಚಂದ್ರಗುಪ್ತನ ಮೊಮ್ಮಗನಾದ ದೇವಾನಾಂಪ್ರಿಯ ಅಶೋಕನು ಕ್ರಿಸ್ತಪೂರ್ವ 269ರಲ್ಲಿ ಮಗಧದ ಚಕ್ರವರ್ತಿಯಾದ. ಸುಮಾರು 40 ವರ್ಷಗಳ ಇವನ ದೀರ್ಘ ಆಳ್ವಿಕೆಯಲ್ಲಿ ಪಾಟಲಿಪುತ್ರದ ರೂಪ ಪೂರ್ಣ ಬದಲಾಯಿತು. ಇವನ ಕಾಲದಲ್ಲೇ ಒಂದು ಬೌದ್ಧ ಧರ್ಮ ಪರಿಷತ್ತು ಪಾಟಲಿಪುತ್ರದಲ್ಲಿ ಸಮಾವೇಶಗೊಂಡಿತ್ತು. ಅಶೋಕನ ನಂತರ ಸಮರ್ಥರಾದ ರಾಜರು ಪಾಟಲಿಪುತ್ರಕ್ಕೆ ಸಿಗಲಿಲ್ಲ. ಹೀಗಾಗಿ ಗ್ರೀಕ್ ಯವನರಂತಹ ಶತ್ರುಗಳು ರಾಜಧಾನಿಯನ್ನು ಗೆಲ್ಲುವ ಸಾಹಸ ಮಾಡತೊಡಗಿದರು. ಗ್ರೀಕ್ ಸೇನಾಪತಿ ಡೆಮೆಟ್ರಿಯಸ್ ಪಾಟಲಿಪುತ್ರದ ಮೇಲೆ ಆಕ್ರಮಣ ಮಾಡಿ ಅಪಾರ ಸಂಪತ್ತನ್ನು ಸೂರೆಗೈದ. ಕಳಿಂಗದ ದೊರೆ ಖಾರವೇಲನು ಈ ನಗರಕ್ಕೆ ಸಾಕಷ್ಟು ಹಾನಿ ಮಾಡಿದ್ದಾನೆ. ಈ ಸಮಯದಲ್ಲಿದ್ದ ಮೌರ್ಯ ವಂಶದ ಕೊನೆಯ ದೊರೆ ಬೃಹದ್ರಥನನ್ನ ಅವನ ಶೃಂಗ ವಂಶೀಯ ಸೇನಾಪತಿಯಾದ ಪುಷ್ಯಮಿತ್ರ ಕೊಂದು ಸಾಮ್ರಾಜ್ಯದ ಸೂತ್ರವನ್ನು ಕೈಗೆತ್ತಿಕೊಂಡ ಮತ್ತು ತನ್ನ ಪರಾಕ್ರಮದಿಂದ ಗ್ರೀಕ್ ಯವನರನ್ನ ಗಡಿಯಾಚೆಗೆ ಓಡಿಸಿದ. ಪುಷ್ಯಮಿತ್ರನ ನಂತರದ ಕೆಲವು ವರ್ಷಗಳು ಪಾಟಲಿಪುತ್ರದ ಬದುಕಿನಲ್ಲೇ ಅತ್ಯಂತ ದುರ್ದೈವದಿಂದ ಕೂಡಿದ್ವು. ಕಣ್ವ ಮತ್ತು ಶಕರ ಆಕ್ರಮಣದಿಂದ ಈ ನಗರ ತತ್ತರಿಸಿತು. ನಂತರ ಮತ್ತೊಮ್ಮೆ ಗುಪ್ತರ ಆಳ್ವಿಕೆಯಲ್ಲಿ ಈ ನಗರದ ಶೋಭೆ ಹೆಚ್ಚಾಯಿತು. ಮೊದಲನೇ ಚಂದ್ರಗುಪ್ತನಿಂದ ಪ್ರಾರಂಭವಾದ ಇವರ ಆಳ್ವಿಕೆ ಸಮುದ್ರಗುಪ್ತನ ಕಾಲದಲ್ಲಿ ವೈಭವದ ಸ್ಥಿತಿ ತಲುಪಿತು. ಇವನು ಸಾಮ್ರಾಜ್ಯವನ್ನು ವಿಸ್ತರಿಸಿ ಅಶ್ವಮೇಧ ಯಜ್ಞವನ್ನು ನಡೆಸಿದ. ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಟಲಿಪುತ್ರಕ್ಕೆ ಬಂದ ಚೀನಿ ಯಾತ್ರಿಕ ಪಾಹಿಯಾನ್ ಇಲ್ಲೇ 3 ವರ್ಷ ನೆಲೆಸಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದಂತೆ. ಗುಪ್ತರ ಕಾಲವನ್ನ ನಮ್ಮ ಇತಿಹಾಸದ ಸ್ವರ್ಣಯುಗ ಅಂತ ಕರೆಯಲಾಗಿದೆ. ಗುಪ್ತ ಸಾಮ್ರಾಜ್ಯದ ಪತನದ ಬಳಿಕ ಮಗಧ ಹರ್ಷನ ಸಾಮ್ರಾಜ್ಯವನ್ನು ಸೇರಿತು. ಇವನ ಕಾಲದಲ್ಲಿ ಹುಯೆನ್ಸಾಂಗ್ ಭಾರತಕ್ಕೆ ಬಂದಿದ್ದ. ಹರ್ಷನು ಕನೋಜದ ಮೂಲಕ ಆಳ್ತಾ ಇದ್ದದ್ರಿಂದ ಪಾಟಲಿಪುತ್ರದ ಹಿರಿಮೆ ಸಹಜವಾಗಿ ಕಡಿಮೆಯಾಯಿತು. ನಂತರ ಇದರ ಬಾಳಿನಲ್ಲಿ ಒಳ್ಳೆಯ ದಿನಗಳು ಬರಲೇ ಇಲ್ಲ. ಮುಸಲ್ಮಾನರ ಆಕ್ರಮಣಕ್ಕೂ ತುತ್ತಾಯಿತು. ಪಾಟಲಿಪುತ್ರ ಭಾರತದ ಅತ್ಯಂತ ಮಹತ್ವದ ನಗರ. ಈ ನಗರದ ಇತಿಹಾಸ ಅಂದರೆ ಅದು ತತ್ಕಾಲೀನ ಭಾರತದ ವಿಜಯ ಮತ್ತು ವೈಭವಗಳ ಇತಿಹಾಸ ಎಂದೇ ಭಾವಿಸಲಾಗಿತ್ತು. ಯುರೋಪಿನ ಇತಿಹಾಸದಲ್ಲಿ ರೋಮ್ ನಗರಕ್ಕೆ ಇರುವ ಸ್ಥಾನ ಭಾರತದ ಇತಿಹಾಸದಲ್ಲಿ ಪಾಟಲಿಪುತ್ರಕ್ಕಿದೆ. ಇಲ್ಲಿನ ಅರಸರು ಗಡಿಯಾಚೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ರು. ಇಲ್ಲಿಂದ ಬೌದ್ಧ ಭಿಕ್ಷುಗಳು ಗಾಂಧಾರ, ಶ್ರೀಲಂಕಾ, ನೇಪಾಳ್, ಟಿಬೆಟ್, ತುರ್ಕಿಸ್ತಾನ್, ಚೀನಾ, ಬರ್ಮಾ, ಜಪಾನ್, ಇಂಡೋನೇಷ್ಯಾ, ಜಾವಾ, ಸುಮಾತ್ರ ಇತ್ಯಾದಿ ಇತ್ಯಾದಿ ದೂರ ದೂರದ ಪ್ರದೇಶಗಳಿಗೆ ಸಾಗಿ ದಿಗ್ವಿಜಯವನ್ನು ಸಾಧಿಸಿದ್ರು. ಆ ಎಲ್ಲ ದೇಶಗಳು ಇಂದಿಗೂ ಭಾರತದ ಬಗ್ಗೆ ಕೃತಜ್ಞವಾಗಿದ್ದಾವೆ. ತಕ್ಷಶಿಲೆಯ ಮೇಲೆ ವಿದೇಶಿಯರ ಆಕ್ರಮಣವಾದಾಗ ಅಲ್ಲಿನ ಆಚಾರ್ಯರು, ವಿದ್ಯಾರ್ಥಿಗಳು ಪಾಟಲಿಪುತ್ರದಲ್ಲಿ ಆಶ್ರಯವನ್ನು ಪಡೆದಿದ್ದರು. ಶಾಸ್ತ್ರಕಾರರು ಮತ್ತು ವಿದ್ವಾಂಸರು ಇಲ್ಲಿನ ಪಂಡಿತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ರಾಜಮಾನ್ಯತೆ ಗಳಿಸ್ತಾ ಇದ್ರು. ವರ್ಷ, ಉಪವರ್ಷ, ಪಾಣಿನಿ, ಪಿಂಗಳ, ವ್ಯಾಡಿ, ವರರುಚಿ, ಪತಂಜಲಿ ಮುಂತಾದ ಪಂಡಿತರು ಸಹ ಪಾಟಲಿಪುತ್ರದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ಮಾನ್ಯತೆ ಗಳಿಸಿದ್ದು. ಪಾಟ್ನಾ ಒಂದು ಶಕ್ತಿಪೀಠವೂ ಆಗಿದೆ. 1666ರಲ್ಲಿ ಪಾಟ್ನಾದಲ್ಲಿ ಸಿಖ್ ಪಂಥದ ದಶಮಗುರು ಶ್ರೀ ಗೋವಿಂದ ಸಿಂಹರ ಜನ್ಮವಾಯಿತು. ಹೀಗಾಗಿ ಇದು ಸಿಖ್ಖರಿಗೂ ಪರಮ ಶ್ರದ್ಧಾ ಕೇಂದ್ರ. ರಾಜಾ ರಣಜಿತ್ ಸಿಂಗ್ ಶ್ರೀ ಗುರುಗೋವಿಂದ ಸಿಂಹರ ಜನ್ಮಸ್ಥಳದಲ್ಲಿ ಒಂದು ಸ್ಮೃತಿ ಮಂದಿರವನ್ನು ಕಟ್ಟಿಸಿದ್ದಾನೆ. ಅಲ್ಲಿ ಗುರುಗಳ ಶೈಶವದ ತೊಟ್ಟಿಲು, ಅವರ ಪಾದುಕೆ ಹಾಗೂ ಪವಿತ್ರ ಗುರುಗ್ರಂಥ ಸಾಹೇಬಗಳನ್ನು ಇಡಲಾಗಿದೆ. ಈ ಗ್ರಂಥ ಸಾಹೇಬವನ್ನ ಶ್ರೀ ಗುರುಗೋವಿಂದ ಸಿಂಹರು ಉಪಯೋಗಿಸ್ತಾ ಇದ್ರು. ಅದರ ಮೇಲೆ ಶ್ರೀ ಗೋವಿಂದ ಸಿಂಹರೇ ಬಾಣದಿಂದ ತಮ್ಮ ಹೆಸರನ್ನು ಬರೆದಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಇತಿಹಾಸದಲ್ಲಿ ಅಚ್ಚಳಿಯದ ಮುದ್ರೆ ಒತ್ತಿದ ತೀರ್ಥ ಪಾಟಲಿಪುತ್ರ. ನಮಸ್ಕಾರ.